ಅಂದರೆ ಅದು ಖಂಡಿತ ಇದ್ದೇ ಇರುತ್ತೆ ಸರ್. ಅಂದರೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟು ಆಗಬೇಕು, ಜೊತೆಗೆ ನಮ್ಮಲ್ಲೇನೋ ಇರುತ್ತಲ್ಲ ಹಪಾಹಪಿ, ಅಂದರೆ ನಮಗೇನೋ ಹೇಳೋದಕ್ಕಿರುತ್ತೆ ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ, ನಮಗೆ ಗೊಂದಲಗಳಿರುತ್ತೆ, ಅದನ್ನು ಒಂದು ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ. ಆದರೆ ಅದೇ ನೇರವಾಗಿ ಬರೆದು, ಆದರೆ ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಬರೆದಿದ್ದಾರೆ ಜೆ ಪಿ. ಅದನ್ನು ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲ ಪಾತ್ರಗಳು ಅಭಿನಯಿಸಿದ್ದಾರೆ. ಒಂದು ಸಂದೇಶ ಇರುತ್ತೆ ಸರ್, ಅದು ಸಿನಿಮಾದಲ್ಲೇ ನಿಮಗೆ ಗೊತ್ತಾಗುತ್ತೆ ಏನು ಸಂದೇಶ ಅಂತ. ಶೂಟಿಂಗ್ ಒಂದು 45ರಿಂದ 50 ದಿವಸದ ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಅದು ಒಳಗೆ ಹೋದ್ವಿ, ಯಾಕಂದ್ರೆ ತುಂಬ ರೂರಲ್ ಆದ ಕಾರಣ. ಬೆಳ್ತಂಗಡಿ ಸುತ್ತಮುತ್ತ ಕಕ್ಕೆಪದವು ಅನ್ನುವಂಥ ಜಾಗದಲ್ಲಿ ಇದನ್ನು ಹೆಚ್ಚಿನ ವೇಣೂರು ಸುತ್ತಮುತ್ತ ಹೆಚ್ಚಿನ ಇದನ್ನು ಶೂಟ್ ಮಾಡಿದ್ವಿ. ನೈಜ ಘಟನೆ ಅಲ್ಲ ಸರ್, ನೈಜ ಯಾವುದೇ ಕಾಲ್ಪನಿಕ, ಕಂಪ್ಲೀಟ್ಲಿ ಕಾಲ್ಪನಿಕ. ಆದರೆ ಪಾತ್ರಗಳನ್ನು ನೀವೆಲ್ಲೋ ನೋಡಿದ್ದೀರಾ, ಇದರಲ್ಲೊಂದು ಭಾವ ಅಂತ ಪಾತ್ರ ಬರುತ್ತೆ, ಈ ಥರದ ಭಾವನನ್ನು ನಾವು ಪ್ರತಿ ಫಂಕ್ಷನಲ್ಲಿ ನೋಡಿದ್ದೀವಿ ಅಂತ ಅನ್ಸುತ್ತೆ. ಅದು ಹೇಳಿದ ತಕ್ಷಣ ಎಲ್ಲರೂ ನಗಾಡಿದ್ರು, ನಗು ಬಂತು. ಅಯ್ಯಣ್ಣ. ಸೊ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂಥ ಒಬ್ಬ ಭಾವ ಇದ್ದಾರೆ, ಆ್ಯಂಡ್ ಜೊತೆಗೆ ಒಬ್ಬ ರವಿ ಅಣ್ಣ ಇದ್ದಾರೆ, ಬಹಳ ಧೈರ್ಯವಂತ ಆದರೆ ಎಲ್ಲೋ ಒಂದು ಕಡೆ ಭಯ ಇರುವಂಥ ರವಿ ಅಣ್ಣ ಇದ್ದಾರೆ. ಜೊತೆಗೆ ತುಂಬ ಆಸೆಯಿಂದ ಇನ್ನೇನೋ ಮಾಡಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂಥ ಅಶೋಕ ಅನ್ನುವಂಥ ಪಾತ್ರ ಇದ್ದಾರೆ. ಜೊತೆಗೆ ಪ್ರತಿ ಹಳ್ಳಿಯಲ್ಲಿರುವಂಥ ಒಬ್ಬರು ಭಾನು ಅಂತ ಒಂದು ಪಾತ್ರ ಇದ್ದಾರೆ. ಸೊ ತುಂಬ ಒಳ್ಳೆಯ ಸಿನಿಮಾ. ಆ ಸುತ್ತಮುತ್ತನೇ ಶೂಟ್ ಆಯ್ತು ಸರ್. ಸರ್ ತುಂಬ ಫುಲ್ಲು ಸರ್, ಹೆಚ್ಚಿನವ್ರನ್ನ ಕರ್ಕೊಂಬಂದಿಲ್ಲ. ಆಮೇಲೆ ಒಂದು 30 ಜನ ಆರ್ಟಿಸ್ಟ್ ಇದ್ದಾರೆ ಸರ್. ಅಂದರೆ ತುಂಬ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ. ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು 30 ಜನ ಕಾಣಿಸೋ ಅಂತ ನೆನ್ಪಿಟ್ಕೊಳ್ಳುವಂಥ ಆರ್ಟಿಸ್ಟೇ ಇದ್ದಾರೆ ಸಿನಿಮಾದಲ್ಲಿ. ಹೌದು, ಸಿನಿಮಾದಲ್ಲಿ ಒಂದು ಯಾವುದೋ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ, ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗಲಿ ಅಂತ ಇದು ಮಾಡಿದ್ದು. ಆದರೆ ಏನಾಯಿತು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಾವಿಲ್ಲಿ ತನಕ ಮಾಡಿದಂಥ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜರೇಟೆಡ್ ಕಾಮಿಡಿ ಇರುತ್ತೆ. ಆ ಎಕ್ಸಾಜರೇಟೆಡ್ ಕಾಮಿಡಿಯನ್ನು ಇನ್ನೊಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರಿಶ್ ಆದಂತಹ ಪರ್ಫಾರ್ಮೆನ್ಸ್ಗಳು, ಜೊತೆಗೆ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು, ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಯಾವ ರೀತಿ ರಿಫ್ಲೆಕ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಬೇರೆ ಬೇರೆ ರೀತಿ ಪೋಸ್ಟರ್ಗಳನ್ನು ಟ್ರೈ ಮಾಡಿದ್ವಿ. ಆದರೆ ಯಾವಾಗ ಆ ಪಾತ್ರಗಳು ಈ ಥರ ಕಾಣಿಸೋಕ್ಕೆ ಶುರು ಮಾಡಿದ್ವು, ಆಗ ನಮಗೆ ಇಲ್ಲ, ಇದು ಕತೆ ಕರೆಕ್ಟ್ ಆಗಿದೆ. ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನು ತುಂಬ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಆ್ಯನಿಮೇಷನ್ಗಳಲ್ಲಿ ಕೆಲಸ ಮಾಡಿದಂಥ ಒಂದು ತಂಡವೇ ಮಾಡಿದ್ದು. ನಾನು ಹೇಳಿದೆ ಜಿಬ್ಲಿಗೆ ಹತ್ತಿರ ಆಗಬಾರ್ದು ಅಂತ, ಯಾಕಂದರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟ್ಗೆ ಮಾಡೋ ಮೋಸ ಆಗುತ್ತೆ. ಹಾಗಾಗಿ ಅವರೇ ಇರುವಂಥ ಇದನ್ನು ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿರ್ತಾರಲ್ಲ. ಯಾಕಂದರೆ ಈ ಒಂದು ಸೀನೇ ಇಲ್ಲ ಫಿಲ್ಮಲ್ಲಿ, ಎಕ್ಸಾಕ್ಟ್ ಫ್ರೇಮ್ ಇಲ್ಲ, ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು. ಒಂದು ಫೋಟೋ ತಗೊಂಡು ಅದನ್ನು ಅವರು ಪೇಂಟ್ ಮಾಡಿ, ಡಿಜಿಟಲ್ ಆರ್ಟ್ ಮಾಡಿ, ಅದನ್ನು ಫಿಲ್ಮ್ ಮಾಡಿ, ಸೊ ಆ ಥರ ಮಾಡಿದ್ದು. ಬಟ್ ಅದು ಕಾರಣ ಅದು, ಅಂದರೆ ಒಂದು ಕಾಮಿಡಿಯನ್ನು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಮಾಡೋದು, ಇಲ್ಲಾಂದರೆ ಬರೀ ಮುಖ ಆಗುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಥಿಂಕ್ ಮಾಡಿ ಇಲ್ಲಿಗೆ ಬಂದ್ವಿ ನಾವು. ಯಾರು ಸರ್, ನಮ್ಮ ಮಾಡಿದ್ರೆ ನಾವೇ ಫುಲ್ ಹಾಕೊಂಡ್ಬಿಡ್ತೀವಲ್ವಾ, ಅವರು ಸ್ವಲ್ಪ ಆ್ಯಕ್ಟ್ ಮಾಡಲಿ ಅಂತ ಅವ್ರು ನಮ್ಮನ್ನು ಹೊರಗೆ ಹಾಕಿದ್ರು. ಜೆ ಪಿ ಮಂಗಳೂರು ಭಾಷೆನೇ ಇರುತ್ತೆ, ಮಂಗಳೂರು ಸುತ್ತಮುತ್ತನೇ ಕತೆ ನಡೀತಾ ಇರುತ್ತೆ. ಹಾಗಾಗಿ